ನನಗೆ ಪ್ರೀತಿ ಆಗೈತಿ. ಅದು ಯಾರ ಮೇಲೆ ಗೊತ್ತಾಗತ್ತಿಲ್ಲ. ಶಿವನಗೌಡನ ಇಲ್ಲ ಅವ ಹಾಂಡೇನ, ಏನು ಮಾಡಲಿ? ಹೆಂಗಾರ ಇಲ್ಲಿ ಒಂದು ತನ್ನ ಕೊಟ್ಟು ಚಂದಾಗ ನಾನು ನೋಡಿಕೊಂಡು ಒಂದು ಮನೆ ಮಾಡಿ ನನ್ನ ಇಟ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಏನು ಮಾಡಲಿ? ಯಾರು ಇವರ ಇಲ್ಲ ಅವರ? ಯಾರು 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 ಯಾರು? ನಾನೇ ಅವರು ನಾನೇ, ನೋಡು ಮಲ್ಲಿ ಇಲ್ಲಿ, ನೋಡು ಮಲ್ಲಿ ಇಲ್ಲಿ. ಯಾರು? ಶಿವನಗೌಡ್ರ ಅವರ ಕೇಳಿ ಬರ್ತಾರ ಅಂದ್ರೆ ನನಗೆ ಅವ್ರ ಮೇಲೇ ಇಷ್ಟ ಆಗತ್ತೈತೇನ, ಅದಕ್ಕೆ ಅವ್ರು ಮಾತಾಡ್ದಂಗೆ ಅನ್ಸಾಕತ್ತಿರ್ಬೇಕು. ಹಾಂಡೆ ನೋಡಿದ್ರೆ ಶಿವನಗೌಡ ಚಂದ ಅದಾರ, ಆದ್ರೆ ಹಾಂಡೆ ಭಾಳ ಶ್ರೀಮಂತ ಅದಾನ ಅನ್ಸುತ್ತೆ. ಏನು ಮಾಡಲಿ? ಮಲ್ಲಿ ಮಲ್ಲಿ ಮಲ್ಲಿಗೆ, ನಿನಗ ಮಲ್ಲಿಗೆ ತಟ್ಟಿನಿ ಮಲ್ಲಿಗೆ, ನೋಡು ಮಲ್ಲಿ ಇಲ್ಲಿ, ಹೊಳ್ಳಿ ನನ್ನ ನೋಡು ಮಲ್ಲಿ ಇಲ್ಲಿ. ಹಾಯ್ ಗೌಡ್ರು, ಯಾಕೆ ಇಲ್ಲಿ ಬಂದ್ಬಿಟ್ಟಿರಿ? ಕ್ವಾಣಿಗೆ ಇಲ್ಲೇನೂ ಇಲ್ಲ, ನೀವು ಕೊಟ್ಟಿರಲ್ಲ ಈ ಕ್ವಾಣಿ, ಏನೂ ಸಾಮಾನಿಲ್ಲ, ಏನೂ ಇಲ್ಲ. ನೋಡ್ರಿ ಹೆಂಗದೀನಿ, ನಿಮ್ಮ ಮನೆಗೆ ಉಣೋದು, ನಿಮ್ಮ ಮನೆಗೆ ತಿನ್ನೋದು, ಇಲ್ಲಿ ಬಂದು ಮಕ್ಕೊಳ್ಳೋದು ಇಷ್ಟ. ಮಲ್ಲಿ, ನೀನು ನನ್ನ ಜೊತೆ ಚಂದಾಗ ಮಾತಾಡ್ಕೊಂತ ಚಂದಾಗಿರು. ನಿನಗೆ ಏನು ಬೇಕು ಕೇಳು, ಎಲ್ಲ ನಾ ತಂದು ಕೊಡ್ತೀನಿ. ಆ ಹಾಂಡೆ ಹತ್ರ ಮಾತ್ರ ಹೋಗ್ಬೇಡ, ಅವ ಚಲೋ ಇಲ್ಲ. ಎಷ್ಟು ಹೆಣ್ಮಕ್ಳನ್ನ ಹಿಂಗೆ ಮಾತಾಡ್ಸ್ತಾನೆ ಗೊತ್ತೈತೇನ? ಅವ ಚಲೋ ಇಲ್ಲ. ನನ್ನ ಹೆಂಡತಿನಿಗೆ ಸಂಬಂಧ ಅವ ಇಲ್ಲಿ ಬಂದಾನ, ಅವ್ರಿಗೆ ಏನೂ ಇಲ್ಲ, ರೊಕ್ಕಾಗಿಕ್ಕ ಏನೂ ಇಲ್ಲ, ಬರೀ ಈ ಥರ ದಿಮಾಕ್ ಮಾಡ್ಕೊತ ಅಡ್ಡಾಡ್ತಾನೆ ಅಷ್ಟೇ, ಏನೇನೂ ಇಲ್ಲ. ಅವ್ರ ತಂಗಿಗೂ ಏನು ಕೊಟ್ಟಿಲ್ಲ, ನಾವು ಶ್ರೀಮಂತರು, ಅದ್ರ ಸಂಬಂಧ ನಮ್ಮ ಮನೆಗೆ ಯಾಕಿನ್ ಕೊಟ್ಟಾರ, ತಮ್ಮದು ಇಲ್ಲಿ ಆಡಳಿತ ನಡೆಸ್ಬೇಕಂತ ಹೇಳಿ ಗೊತ್ತೈತೇನು? ನಾನು ನಂಬು, ನನಗೆ ಏನು ಕಡಿಮೆ ಆಗೈತೆ ಹೇಳಿ ನೋಡೋಣ. ಮಲ್ಲಿ, ಹಲ್ಲು ತೆಗೆದು ನಗ್ಬೇಡ, ನನಗೆ ಸ್ವಲ್ಪ ಅಂಜಿಕೆ ಬಂದುಬಿಡ್ತೈತಿ. ಹಂಗೆ ಹಿಂಗೆ ತುಟಿ ಮುಚ್ಚಿ ಅಂತ ಮುಗುಳ್ನಾಗೆ ಬರ್ತೈತಿಲ್ಲ, ಹಂಗೆ ನನಗೆ ಭಾಳ ಖುಷಿ ಆಗುತ್ತೆ ನನಗೆ. ಮಲ್ಲಿ, ಎಷ್ಟು ಚಂದ ಕಾಣಕತ್ತಿ ನೀನು. ತೆಳ್ಳಗೆ ಬೆಳ್ಳಗೆ ಇಷ್ಟಿಷ್ಟೇ ಕೂದಲು, ಎಷ್ಟು ಚಂದ ಅದಿ ನೀನು. ನಿನಗೆ ಸೀರೆ ತಂದು ಕೊಡ್ತೀನಿ ನಾಳೆಗೆ. ಬಣ್ಣ ಎಂಥದ್ದು ಬೇಕು ಹೇಳು, ಅಂಥದ್ದು ತಂದು ಕೊಡ್ತೀನಿ. ಗೌಡ್ರ, ನನಗೆ ಭಾಳ ಖುಷಿ ಆಗತೈತಿ. ನನಗೆ ಸೀರೆಕಿತ್ತ ಬಂಗಾರದೊಂದು ಏನೋ ಅಂತಾರಲ್ಲ ಅದು ಗುಂಡಿ ಟಿಕ್ಕಿ ತಂದು ಕೊಡ್ರಿ. ನನಗೆ ಭಾಳ ಇಷ್ಟ ಅದನ್ನ ಹಾಕೊಳಕ್ಕೆ. ನಾನು ಇಲ್ಲಿವರೆಗೂ ಏನೂ ಹಾಕ್ಕೊಂಡೇ ಇಲ್ಲ, ಬಂಗಾರ ಅನ್ನೋದ ನೋಡಿಲ್ಲ ನಾನು. ನನ್ನ ಗಂಡ ದುಡಿಯಾಕಂತ ಹೋದ ಹೊಳ್ಳೆ ಬರಲಿಲ್ಲ. ಬಂಗಾರದೊಂದು ಸರ ಮಾಡಿಸ್ಕೋಬೇಕು, ಗುಂಡೆ ಟಿಕ್ಕಿ ಮಾಡಿಸ್ಕೋಬೇಕು, ಬೋರ್ಮಾಳ ಮಾಡಿಸ್ಕೋಬೇಕಂತಂದು ಭಾಳ ಆಸೆ ಇತ್ತು, ಆಗಲಿಲ್ಲ. ನನಗೆ ಬಂಗಾರದೊಂದು ಗುಂಡಿ ಟಿಕ್ಕಿ ತಂದು ಕೊಡ್ರಿ, ನನಗೆ ಭಾಳ ಇಷ್ಟ. ಅಷ್ಟೇನಾ? ತಂದು ಕೊಡ್ತೀನಿ. ಈಗ ಸೀರೆ ತಂದು ಕೊಡ್ತೀನಿ, ಇನ್ನೊಂದು ಸಾರಿ ಹೋದ್ನಿ ಅಂದರೆ ಗುಂಡಿ ಟಿಕ್ಕಿ ತಂದು ಕೊಡ್ತೀನಿ. ನಿನ್ನ ಬಂಗಾರದಂಥ ಕೊರಳಿಗೆ ಹಾಕ್ತೀನಿ ನಾನು. ನಾಳೆಗೆ ರಾತ್ರಿ ಬರ್ತೀನಿ. ಇಲ್ಕಂದ್ರೆ ಇವತ್ತು ರಾತ್ರಿ ಬರ್ತೀನಿ. ಏನು? ಆಯಿತು, ಜಲ್ದಿ ಕೆಲಸ ಮುಗಿಸ್ಕೊಂಬಂದು ಕರ ತಗೊಂಡು ಕೂತಿರ್ತೀನಿ, ಜಲ್ದಿ ಬಂದುಬಿಡ್ರಿ. ನನಗೆ ಭಾಳ ಖುಷಿ ಆಗಕತ್ತೈತಿ. ಮತ್ತು ಅಲ್ಲಿ ಹೊಲ್ದಾಗ ಒಂದು ನಿಮ್ಮ ಮನೆ ಐತಲ್ಲ, ನಾನು ಅಲ್ಲೇ ಇರ್ತೀನಿ. ನನಗೆ ಆ ಮನೆ ನನ್ನ ಹೆಸರಲ್ಲಿ ಮಾಡಿಬಿಡ್ರಿ. ಏನು ಚಿಂತೆ ಮಾಡಬೇಡ, ನಿನಗೆ ಏನು ಬೇಕು ನಾ ಎಲ್ಲ ಕೊಡ್ತೀನಿ. ಒಟ್ಟು ನೀನು ಖುಷಿಯಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು ಅಷ್ಟೇ. ನನ್ನ ಬಂಗಾರಿಗೆ ಮಾತ್ರ ಏನು ಗೊತ್ತಾಗಬಾರ್ದು, ಗೊತ್ತಾತಂದ್ರೆ ಮುಗಿದೋಯ್ತು. ಒಟ್ಟು ಗೊತ್ತಾಗಬಾರ್ದು. ಒಟ್ಟು ನೀನು ಚಂದ ಕೆಲಸ ಮಾಡು, ನಿನ್ನ ಹೊಗಳಿ ಮೇಲೆ ತೊಂದರ್ಸ್ಬೇಕಾಕಿ, ಒಟ್ಟು ನೀನು ಬಿಡಿಸ್ಬಾರ್ದು. ಹಂಗತ ಕೆಲಸ ಮಾಡ್ಕೊತ ಇರಬೇಕು. ನಮ್ಮಿಬ್ಬರು ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಮತ್ತು ಅವ ಯಾರೋ ಬಂದಾನಲ್ಲ ಡ್ರಮ್ಮು, ಅವ್ನು ಮಾತಾಡಿಸ್ಬಾರ್ದ. ಮತ್ತು ಅವ್ನು ಮಾತಾಡ್ಸಿದವ್ರು ಏನು ಕೊಡೋಂಗಿಲ್ಲ. ನೀವೇ ಎಲ್ಲ ಕೊಡ್ತೀನಿ ಅಂದಮೇಲೆ ಅವನ್ಯಾಕೆ ನಾ ಮಾತಾಡಿಸ್ಲಿ? ಒಟ್ಟು ಮಾತಾಡ್ಸಂಗಿಲ್ಲ. ಅಲ್ಲ ಶಿವ್ ಮತ್ತು ಏನು ಕೊಡೋಂಗಿಲ್ಲ ನೀಗ. ನಾಚಿಗೆ ಬರಕತ್ತೈತಿ, ಏನು ಕೊಡಲಿ? ಆಯ್ತಾಯ್ತು, ಸಂಜೆಗೆ ಬರ್ತೀನಿ. ಸಂಜೆಗೆ ಇವತ್ತು ಹೋಲಿ ಅಂದ್ರೆ ಇವತ್ತು ತೊಗೊಂಬರ್ತೀನಿ ರೇಷ್ಮೆ ಸೀರೆ. ಇಲ್ಲಿಕ ನಾಳೆ ತರ್ತೀನಿ. ನೀ ಚಂದಾಗಿ ರೆಡಿಯಾಗಿರ್ಬೇಕು. ಆ ಡ್ರಮ್ ಮಾತ್ರ ನೋಡ್ಬಾರ್ದಾ? ಮತ್ತು ಆಯಿತು, ನೀನು ಬಿಟ್ಟು ಯಾರನ್ನೂ ನೋಡಂಗಿಲ್ಲ. ಆಯಿತು, ನೀವು ಈಗ ಹೋಗ್ರಿ. ಮತ್ತು ಬಡಿ ಬಂಗಾರಮ್ಮರು ಬಂದಾರಂತೀನಿ, ಹೋರಿ. ನಿನ್ನ ಬಿಡುವಾಗ ಮನಸ್ಸಿಲ್ಲ, ಅದು ಡುಮ್ಮಿ ಬಂದ್ಬಿಡುತ್ತೆ. ಹೋಗ್ತೀನಿ. ಅಲ್ಲಿ ನೀನು ನೋಡಿ ಖುಷಿನೋ ಖುಷಿ. ನೀ ಕೆಲಸ ಮುಗಿಸಿ ಯಾವಾಗ ನಿನ್ನ ಮನೆಗೆ ಬರ್ತಿ, ಯಾವಾಗ ನಾನು ಬಂದು ನೀನು ಮಾತಾಡಿಸ್ಬೇಕು ಅಂತ ಅನ್ಸಕತ್ತಿದ್ದು ಗೊತ್ತನ. ಅವ ಯಾಕೆ ನಮ್ಮ ತಂಗಿ ಗಂಡು ಹಿಂಗಾದು, ಈ ಕಡೆ ಹಾದು, ಹಿಂದೆ ಹಾದು, ಹೆಂಗಾದು ಅನ್ಸ್ಕೊತ ಓಡೋದ್ನಲ್ಲ, ಮನೆಗೆ ಬಂದಿದ್ದು ನಾನು. ನನಗೆ ಗೊತ್ತಿಲ್ಲ ಎಲ್ಲಿ ಹೋದ್ರು, ಯಾಕಡೆಯಿಂದ ಹೋದ್ರು, ನಾನು ನೋಡೇ ಇಲ್ಲ ಅವ್ರನ್ನ. ನಾನು ಮನೆಗೆ ಕೂತೀನಿ ಸುಮ್ಮನೆ. ಅಲ್ಲಿ ನೀನು ನಮ್ಮ ಊರಿಗೆ ಬಂದ್ಬಿಡು, ನಿನಗೆ ಏನು ಬೇಕೆಲ್ಲ ಕೊಡಿಸ್ತೀನಿ. ನಿನಗೊಂದು ದೊಡ್ಡ ಮನೆ ಮಾಡ್ತೀನಿ, ಬರ್ತಿಲ್ಲ ನಮ್ಮ ಊರಿಗೆ. ಅಂದ್ರೆ ನಿಮ್ಮ ಮನೆ ದೊಡ್ಡದೈತೇನ? ಬಂಗಾರ ಎಕರೆ ಮನೆ ಐತಲ್ಲ ಹಂಗೈತೇನ? ಮತ್ತು ಇವ್ರು ಹೊಲಗಳದಾವಲ್ಲ 20 ಎಕರೆ, ಅಷ್ಟು ನಿಮ್ಮ ಹೊಲ ಐತೇನ? ಮನೆಗಳು ಎಷ್ಟದ ನಿಮ್ಮ? ಅಯ್ಯ, ಮನೆಗೇನು, ನಮ್ಮ ಊರಿಗೊಂದೊಂದು ಮನೆಗಳದಾವು. ಹೊಲಗಳಂತರೂ ಊರಿಗೆ ಎಷ್ಟೆಷ್ಟು ಎಕರೆ ಬೇಕು ಅಷ್ಟೆಷ್ಟು ಎಕರೆ ಅದು. ನಿನ್ಗೆ ಎಷ್ಟು ಎಕರೆ ಬೇಕು ಕೇಳು, ಅಷ್ಟು ಎಕರೆ ನಾನು ಕೊಡ್ತೀನಿ. ಮತ್ತು ನಿಮ್ಮ ತಂಗಿಗೆ ನೀವೇನು ಕೊಟ್ಟೇ ಇಲ್ಲ? ಮತ್ತು ಹೇಳಕತ್ತಿದ್ರು ಊರಾಗ ಮೊದಲು ಮದುವೆ ಮಾಡ್ಕೊಂಬರಾಗ ಒಂದು ನಮೂನಿನೇ ಇದ್ಲು, ಏನು ಕೊಟ್ಟಿಲ್ಲ ತವ್ರ ಮನೆಯವರು. ಇಲ್ಲಿ ಬಂದ ಮೇಲೇ ಇಷ್ಟೆಲ್ಲ ಐಸ್ರಿ ಕಂಡಾಳ ಬಂಗಾರಿ ಅಂಥೇಳಿ ಊರನವರು ಅಂತಿದ್ರು. ಅಲ್ಲಿ ನಿನಗೆ ಹೊಲ ಮುಖ್ಯನಾ ನಾನು ಮುಖ್ಯನಾ ಹೇಳು?
ನನ್ನಂಥವನು ನೀನು ಹುಡುಕಿದ್ರೆ ಸಿಗ್ತ ನಾನು ಹೇಳಿ ನೋಡೋಣ. ನಿನಗೆ ಮನಿ ಅಲ್ಲ, ಮನಿ ಒಟ್ಟು ನಿನಗೆ ಮನಿ ಮಾಡಿ ದೊಡ್ಡದೊಂದು ಮನಿ ಮಾಡ್ತೀನಿ. ನಿನಗೆ ಸಣ್ಣ ಮನಿ ಅಲ್ಲ ದೊಡ್ಡದ. ನೋಡು ನಾನು ಎಷ್ಟು ಚಂದ ಅದೀನಿ. ಶಿವ್ಯನ್ಕಿಂತ ನಾನೇ ಚಂದಿಲ್ಲ ನೋಡು. ನಿನಗೆ ಸರಿಜೋಡಿ ಅಂದ್ರೆ ನಾನೇ. ನಮ್ಮ ಮೊದಲು ನನಗೊಂದು ಬಂಗಾರದೊಂದು ಸರ ತಂದ್ಕೊಡ್ರಿ, ಆಮೇಲೆ ನಿಮ್ಮ ಊರಿಗೆ ಬರೋದು, ನಿಮ್ಮ ಮನೆ ಕೆಲಸ ಮಾಡೋದು, ಆಮೇಲೆ ತಂದ್ಕೊಡಕ್ಕಾಗುತ್ತಾ? ಒಂದು ತಲಿದಿರ್ಬೇಕು, ಗಟ್ಟಿದಿರ್ಬೇಕು, ಅದ್ರೊಳಗೆ ಅರ್ಗ ಪರ್ಗ ಏನೂ ತುಂಬಿರಬಾರ್ದು. ಅಂಥದ್ದು ಬೇಕು ನನಗೆ. ತಂದ್ಕೊಡ್ತೀರಾ? ಇವತ್ತು ರಾತ್ರಿ ತಂದ್ಕೊಡ್ರಿ, ಇಲ್ಲಿಕಂದ್ರೆ ರಾತ್ರಿ ನಾಳೆಗೆ ರಾತ್ರಿ ತಂದ್ಕೊಡ್ರಿ. ಯವ್ವ ಈಕಿ ಏನೇ ಹೆಂಗೆ ಕೇಳಕತ್ಲ? ಎಲ್ಲಿಂದ ತಂದ್ಕೊಡ್ಲಿ? ನಾನು ನಮ್ಮ ತಂಗಿ ಕೊಟ್ಟು ತೊಗೊಂಡು ಹೋಗ್ತೀನಿ, ಈಗ ತಂದು ಕೊಡ್ಬೇಕು. ಏನಾರ ಮಾಡಿ ಒಟ್ಟಿಕ್ಕಿನ್ನ ಬುಟ್ಟಿಗೆ ಹಾಕ್ಕೋಬೇಕಂದ್ರೆ ಈಕಿ ಏನಂತೀನಿ ನಾನು. ಆಯ್ತಾಯ್ತು, ನನಗೆ ಹೊತ್ತಾಗುತ್ತೆ. ನೀವು ಬೋರ್ಮಾಳ ತೊಗೊಂಡು ಬಂದು ಮಾತಾಡ್ರಿ. ನೀವು ಏನಾರ ಎಲ್ಲಿದಾರ ತೊಗೊಂಬಂದು ದಾರ್ಯಾಗ ಹಚ್ಚಿರ್ತಾರಲ್ಲ ಅಂತ ತೊಗೊಂಬಂದು ಕೊಟ್ಟರೆ ನಡೆಯಂಗಿಲ್ಲ. ನಾ ಹೋಗಿ ಬಂಗಾರದ ಅಂಗಡಿ ಚೆಕ್ ಮಾಡಿಸಿ ಆಮೇಲೆ ನಿಮ್ಮ ಮನೆಗೆ ಬರೋದು ನಾನು ಕೆಲಸಕ್ಕೆ. ನಾನೀಗ ಹೊಕ್ಕಿನಿ. ಈಕೇನು ಹಿಂಗಂತ ಹೇಳ್ಬಿಟ್ಲು. ನಮ್ಮ ಬಂಗಾರಿ ಕಡೆ ರೊಕ್ಕ ಇಸ್ಕೊಂಡು ಹೋಗಿ ಬೋರ್ಮಾಳ ತಂದ ಬಿಡ್ಲೇನ? ಏನು ಮಾಡಲಿ? ಮನೆ ನೋಡಿರ ಅಂಥದೈತಿ ನಾಯಿ. ಈಕಿ ಏನಾರ ಜೊತೆ ಚಂದ ಖುಷಿಯಾಗಿರ್ಬೇಕು ಒಂದೆರಡು ದಿನ ಅಂದ್ರೆ ಈಕೇನು ಹಿಂಗೆ ಹೇಳಿ ಹೋಗ್ಬಿಟ್ಲಲ್ಲ. ಎಲ್ಲಿಂದ ತರ್ಲ ಮಾರಯ್ಯ ಬೋರ್ಮಾಳ ಸರನ? ಯಾವ ಹುಡುಗಿಯರು ನೋಡ್ತೀನಿ, ಯಾವ ಹೆಣ್ಮಕ್ಳು ನೋಡ್ತೀನಿ, ಒಂದಿನ ಚಂದ ಮಾತಾಡ್ತಾರ, ಆಮೇಲೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತಾರೆ. ಅಯ್ಯೋ ಏನು ಮಾಡಲಿ? ಕೊಡ್ಸಕ್ಕೆ ನೋಡಿದ್ರೆ ರೊಕ್ಕ ಇಲ್ಲ, ಎಲ್ಲ ಕೊಟ್ಟು ಹಾಳಾಗಿ ಕೂತೀನಿ. ಈಗ ಈಕೆಗೆ ಎಲ್ಲಿಂದ ತಂದು ಕೊಡಲಿ? ಅಯ್ಯೋ ದೇವ್ರೆ, ನಿನಗೆ 2 ತೆಂಗಿನಕಾಯಿ ಹೊಡಿಸ್ತೀನಿ. ಮಲ್ಲಿ ನನ್ನವಳು ಆಗಂಗೆ ಮಾಡಪ್ಪ. ಬೋರ್ಮಾಳ ಸರ ಎಲ್ಲಿಂದ ತಂದು ಕೊಡಲಿ? ಅಯ್ಯೋ, ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ನನ್ನ ಮಲ್ಲಿ ಹೋದಳು ಅಲ್ಲಿ, ನಾ ಏನು ಮಾಡಲಿ ಇಲ್ಲಿ? ಯವ್ವ, ಯಾರು ಬರವಲ್ರಲ್ಲ ಯವ್ವ. ಮಾತಾಡ್ಕೊತ ಕುಂದ್ರು ನಂದ್ರೆ ಬ್ಯಾಸ್ರ ಆಗಾಕತ್ತೈತಿ. ಅಡುಗೆ ಮಾಡೋಕ್ಕೂ ಬ್ಯಾಸ್ರ ಆಗೈತಿ. ಅನ್ನ ಮಾಡೀನಿ, ಸಾರು ಮಾಡೀನಿ, ರೊಟ್ಟಿ ಮಾಡ್ಬೇಕು, ಇನ್ನ ಪಲ್ಯ ಮಾಡ್ಬೇಕು, ಬ್ಯಾಸ್ರ ಆಗೈತಿ. ನನ್ನ ಮಗಳು ಏನು ಮಾಡಕತ್ತಾಳೆ ಏನೊಳಗೆ? ಯಾರು ಬರ್ತಾರ ನೋಡೋಣ. ಯಾರ್ದಾರ ವಿಷಯ ಮಾತಾಡಿದ್ರೆ ಸ್ವಲ್ಪ ಉಂಡಿದ್ದು ಕರಗ್ತೈತಿ. ಇಲ್ಲಿಕಂದ್ರೆ ಉಂಡಿದ್ದು ಕರಗಂಗೆ ಇಲ್ಲ. ಯಾರು ಮಾತಾಡ್ಬೇಕು, ಯಾರ್ದಿಲ್ಲ, ಯಾರ್ದು ಹೊಸ ಹೊಸ ಸುದ್ದಿಗಳು ಸಿಗ್ತಾವೋ ಏನಂತ. ನಮ್ಮ ಆಸೆನೇ ಹೊಸ ಹೊಸ ಸುದ್ದಿ ತರ್ತಿದ್ಲು. ನಾನು ಎಲ್ಲಿ ಹೋಗಿಲ್ಲ. ನನ್ನ ಗಂಡು ಬರೋ ಹೊತ್ತಾಯ್ತು. ಇನ್ನೇನು ಮಾಡ್ಬೇಕು? ಬ್ಯಾಸ್ರ ಆಗೈತಿ. ಯಾರ್ದಾರ ಒಂದು ಸ್ವಲ್ಪ ಯಾರ್ದ ಮಂದಿ ವಿಷಯ ಕೇಳಿದ್ನಿ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಯಾವ ನಾನು ಎಲ್ಲ ಬರೆದು ಇಟ್ಟು ಬಂದೀನಿ, ಆಡಕ್ಕೆ ಹೋಗ್ತೀನಿ ಈಗ. ಹೌದಾ? ನನ್ನ ಮಗಳು, ನನ್ನ ಮುದ್ದಿನ ಮಗಳು. ಈ ಊರಿಗೆ ಅತಿಯಾದ ಸುಂದರಿ ಅಂದರೆ ನನ್ನ ಮಗಳು. ನೋಡು ಎಷ್ಟು ಚಂದದ ನನ್ನ ಮಗಳು. ಯಾರ್ಯಾರು ಇಲ್ಲ. ಅದು ಶಾಂತಿ ಮಗಳು ಐತಿ. ಹಿಂಚಿನ ತಕ್ಕಂಡು ಮಾಡ್ಕೊಂಡು ನೋಡು ನನ್ನ ಮಗಳು ಎಷ್ಟು ಚಂದ ಅದಾವ. ಹಂಗೆ ನೆದರಾಗತ್ತೆ. ಅದಕ್ಕೆ ದಿನಾ ನೆದರ್ ತೆಗಿತೀನಿ ನನ್ನ ಮಗಳಿಗೆ. ಆಯ್ತು, ಹೋಗಿ ನನ್ನ ಮಗಳ. ಊಟ ಮಾಡಿದೆ ಸ್ನೇಹ? ಏನು ಹಂಗೆ ಹೊಂಟಿಯ? ಯವ್ವ, ನಾನು ಊಟ ಮಾಡಿಲ್ಲ. ಈಗ ನೀನು ಮ್ಯಾಗಿ ಮಾಡಿಕೊಡು. ಯವ್ವ, ನಾನು ಅಷ್ಟು ಚಂದದಿನ ಹಾಗೆ. ನೀನು ನನಗೆ ದಿನಾಲು ನೆದರ್ ತೆಗಿತೀಯಲ್ಲ, ನಾನು ಅಷ್ಟು ಚಂದದಿನೇನು? ಏನು ಮಾಡಕತ್ತೀಯವ ಮಲ್ಲಕ್ಕ? ಸುಮ್ಮ ಕುಂತು ಬಿಟ್ಟು ಯಾಕ? ಕೆಲಸ ಎಲ್ಲ ಮುಗಿತಾನೆ? ಯವ್ವ, ನಾನು ಸ್ವಲ್ಪ ಕುಂದಿರ್ತೀನಿವ. ಯವ್ವ, ಕಾಲು ನುಸಕತ್ತು ಎಲ್ಲ ಕಡೆ ಅಡ್ಡಾಡಿ. ನಿನ್ನ ಮಗಳು ಏನೋ ಕೇಳಕತ್ತಿದ್ಲಲ್ಲ, ದಿನಾ ನೆದರ್ ತೆಗಿತೀಯ ಅಂತಂದು. ಏನು ಯವ್ವ, ನನ್ನ ಮಗಳಿಗೆ ನೆದರಾಗಿರ್ತೈತಲ್ಲ, ನಿಮ್ಮಂಥವ್ರು ಎಲ್ಲ ಕಂಡು ಬಿಟ್ಟಿರ್ತಾರಲ್ಲ, ಅದಕ್ಕೆ ದಿನಾ ಆಕೆಗೆ ನೆದರ್ ತೆಗಿತೀನಿ. ಅದಕ್ಕೆ ಯವ್ವ ನಾನು ಭಾಳ ಚಂದ ಇದ್ದೀನಿ ಅನ್ನೋದೇ, ಅದಕ್ಕೆ ದಿನ ನೆದರ್ ತೆಗಿತೀನಿ ಅಂತ ಕೇಳಕತ್ತಿದ್ದೆ. ನೀನೇ ಹೇಳಿ ಆಸಿ, ನನ್ನ ಮಗಳಷ್ಟು ಯಾರು ಚಂದದಾರ ಇಲ್ಲಿ? ಎಷ್ಟು ಕಳೆ ಅದ ನೋಡು, ಎಷ್ಟು ಚಂದ ಅದ ನೋಡು. ನನಗಂತರೂ ನನ್ನ ಮಗಳು ನೋಡಿ ಈಗ ಅದಕ್ಕೆ ಬ್ಯಾಡ್ ಅಂತಂದು ಹೊಳ್ಳಿ ನನ್ನ ಮಕ್ಕಳನ್ನ ಮಾಡ್ಕೊಂಡಿಲ್ಲ. ನನ್ನ ಮಗಳಷ್ಟೇ ಸಾಕು ನನಗೆ ಓದಬೇಕು. ಯಾಕಂದ್ರೆ ಮತ್ತೆ ಇನ್ನೊಂದು 2 ಮಕ್ಕಳು ಅದು ಅಂದ್ರೆ ನನ್ನ ಮಗಳ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತೈತಲ್ಲ. ಇಷ್ಟು ಸುಂದರಿ ಮಗಳು ಹುಟ್ಟಬೇಕಲ್ಲ ನನಗೆ, ಅದಕ್ಕೆ ಸಾಕಂತ ಬಿಟ್ಬಿಟ್ಟಿನಿ ನೋಡಲಿ ಆಸಿ. ನೀನೇ ಕರೆ ಹೇಳು, ನನ್ನ ಮಗಳು ಎಷ್ಟು ಚಂದ ಇಲ್ಲ? ಹೌದವ ಮಲ್ಲಮ್ಮಕ್ಕ, ನಿನ್ನ ಮಗಳು ಭಾಳ ಚಂದದ. ಏನು ಮಾಡ್ಬೇಕು ಹೇಳಬೇಕಲ್ಲ. ಹಡ್ದವ್ರಿಗೆ ಹೆಗ್ಣೂ ಚಂದ ಕಾಣಿಸುತ್ತೆ, ಇಲ್ಲಿಕಂದ್ರೆ ಹೇಳಿಕಂದ್ರೆ ಬೇಸರ ಮಾಡ್ಕೊತ. ಹೌದ ಮಲ್ಲಮ್ಮಕ್ಕ? ಅಯ್ಯ ಭಾಳ ಚಂದ ಅಯ್ಯವ ನಿನ್ನ ಮಗಳು. ನೋಡು ಈ ಊರಾಗ ಹುಡುಕಿದ್ರು ನಿನ್ನ ಮಗಳಷ್ಟು ಚಂದ ಯಾರು ಸಿಗ್ತಾರೆ ಹೇಳು? ಇರಲಿ, ಆಕಿಂದು ಸಾಲ ಕೊಡ್ಬೇಕಲ್ಲ, ಕೊಟ್ಟೆನ ಬಂಗಾರಕ್ಕಂದು? ಯವ್ವ ಎಷ್ಟು ದಿನ ಆತ್ಲಿ ತಪ್ಪಿಸ್ಕೊಳಕತ್ತಿ ಅದು ಇದು ಹೇಳಿ ಬರ್ತಾಳಕಿ ಸದ್ದು. ಏನು ಮಾಡ್ತೀನಿ ನೋಡು. ಆಕಿ ನೆನಪು ಹರಿಬೇಕು ಬಿಡ್ಲಿ. ಅದಕ್ಕೆ ನೋಡಿ ಇಷ್ಟು ದಿನ ಅದು ಒಂದು ದಿನ ಆಕಿ ಹೆಸರು ತೆಗ್ದಿಲ್ಲ ಗೊತ್ತನ? ನೆನಪು ಹರಿಯಾಕಿ. ಅದಕ್ಕೆ ನಾನು ಧೈರ್ಯದಿಂದನ ಕುಂತೀನಿ ನೋಡು. ನೆನಪು ನೋಡು, ಹೋದ ತಿಂಗಳು ಕೇಳಿಲ್ಲಕಿ, ಏನು ಕೇಳಿಲ್ಲ. ನೆನಪರ ಇಷ್ಟು ಮಂದಿ ಕೊಟ್ಟಿರ್ತಾಳ, ನಂದೇ ನೆನಪು
ನೆನಪಿರ್ಬೇಕಾ ನಿನ್ನ ಸಿಳಿ ಮಿಳಿ ಒಂದು 5,000 4,000 ರೂಪಾಯಿ ತೊಗೊಂಡಿನಿ. ನನಗೂ ನೆನಪಿಲ್ಲ ಅಷ್ಟು. 6,000 ರೂಪಾಯಿ ತೊಗೊಂಡಿರ್ಬೇಕು. ಕುರಿ ತೊಗೊಳಕ ತೊಗೊಂಡಿದ್ದೇವ. ನನ್ನ ಗಂಡ ಕುರಿ ತೊಗೊಂಡು ಮಾರಿ ಎಲ್ಲ ಕುಡಿದು ಹಾಳು ಮಾಡಿ ಇಟ್ಟ. ಏನು ಮಾಡೋದು? ಇನ್ನೇನು ಕೊಡೋದು? ಆಕೆ ನೆನಪಾರ ಹೇಳ್ಬಿಡು ಆಸಿ. ಮತ್ತೆ ನೀನ ನೆನಪು ಮಾಡಿಡಿ ಸುಮ್ ಕುಂದ್ರು. ಯಾವ ನಾನು ಆಡಕ್ಕೆ ಹೋಗ್ತೀನಿ. ಅದೇ ಹೋಗ ನನ್ನ ಮಗಳ, ಹುಷಾರಾಗಿ ಆಟ ಆಡಿ ಮನೆಗೆ ಬಾ. ಒಂದು ಲಿಂಬೆ ಹಣ್ಣು ತೊಗೊಂಡು ಹೋಗವ. ಜಾಗ ಸರಿ ಇರಂಗಿಲ್ಲ. ತಗೊಂಡಿನ್ ಬೇ. ನೀನು ನನ್ನ ಕಟ್ಟಿಯಲ್ಲ ಉಡ್ದಾರಗಿತ್ತೇನ ಮಾಡಿ ಅಲ್ಲಿ ಲಿಂಬೆ ಹಣ್ಣು ಒಂದು ಕಟ್ಟೆ ಬಿಟ್ಟಿಯಲ್ಲ. ನಿಂಗೆ ನೆನಪಿಲ್ಲ ನನಗೆ ಕಟ್ಟಿದ್ದು. ನಾನು ಆಡಕ್ಕೆ ಹೋಗ್ತೀನಿ. ಬರಬೇಕ ಏನಿದು? ಉಡ್ದಾರ ಕಟ್ಟಿಬಿಟ್ಟಿಯಲ್ಲ ಮಗಳಿಗೆ ಲಿಂಬೆ ಹಣ್ಣು ಹಾಕಿ? ನಾಯವ್ವ ನೆದರಾಗುತ್ತಲ್ಲ. ರಾತ್ರಿ ಎಲ್ಲ ಆಳ್ತೈತೆ ಯವ್ವ ನನ್ನ ಮಗಳು ಇರ್ಲಿಕ್ಕಂದ್ರೆ. ಯವ್ವ ಕಾಲು ಹರಿಯಾಕತ್ತಾವ, ಯವ್ವ ಕೈ ಹರಿಯಾಕತ್ತಾವ ಅಂತ ಅನ್ನೋತ ಯವ್ವ ಮೈಯ ಬಿಸಿ ಆಗಿಬಿಡ್ತೈತಿ. ಅಷ್ಟು ನೆದರಾಗುತ್ತೆ ಯವ್ವ. ಎಲ್ಲರೂ ನೆದರ್ ಬಿಡ್ತಾರೆ. ಏನು ಮಾಡ್ಬೇಕು? ಅದಕ್ಕೆ ಅಲ್ಲಿ ಜಾಗನೂ ಸುಮಾರು ಇರ್ತಾವಲ್ಲ. ಒಂದು ಲಿಂಬೆ ಹಣ್ಣು ಸಣ್ಣದೊಂದು ನೋಡಿ ಉಡ ಕಟ್ಟಿ ಅದಕ್ಕೊಂದು ಅರವಿ ಹಾಕಿ ಕಟ್ಟಿ ಇಟ್ಬಿಟ್ಟು ಏನು ಮಾಡಲಿ ಯವ್ವ? ಏನು ಮಾಡಲಿ ಹೇಳು? ಎಷ್ಟರ ನನ್ನ ಮಗನ ನೆದರ್ ಬಿಡ್ತಾರ, ಎಷ್ಟರ ಹೊಗಳ್ತಾರ ಮಂದಿ. ನೀನ ಎಷ್ಟು ಸರಿ ಅಂತಿ ಏನ್ಲೇ ನಿನ್ನ ಮಗಳು ಎಷ್ಟು ಚಂದ ಅಂತೇಳಿ ನೀನ ಎಷ್ಟು ಸರಿ ಅಂತೀಯವ. ಅದಕ್ಕೆ ಇಂಥವ್ರೆಲ್ಲ ಕಂಡು ಬೀಳ್ತೈತವ. ಮಲ್ಲಮ್ಮಕ್ಕ ಅಂದ್ರು ನಿನ್ನ ಮಗನ ಭಾಳ ಜೀವ ಮಾಡ್ತಿ ಬಿಡವ. ಹೆಂಗಿದ್ರು ನಿನ್ನ ಮಗಳಿಗೆ ನೀನ ಚಂದ ನೋಡು. ಯಾರು ಅನ್ನಂಗಿಲ್ಲ ಊರಾಗ ನಿನ್ನ ಮಗಳು ಚಂದ ಅಂತ. ಎಟ್ಟು ಕರಗೈತೆ ಹುಡುಗಿ ಅಂತಾರ ಗೊತ್ತೈತೇನ ನಿನಗೆ? ಏನು ಗೊತ್ತಾಗಂಗಿಲ್ಲ ನೋಡು. ಹೌದಾ ಲೇಸಿ ನನ್ನ ಮಗಳಿಗೆ ಎಷ್ಟು ಕರಗೈತೆ ಅಂತಾರ? ಯಾವಕ್ಕೆ ಅಂದಕ್ಕಿ ಬೋಸ್ರಿ? ಬಿಡ್ತೀನೇನು ಅನ್ನನ್ನು ನನ್ನ ಮುಂದೆ ಬಂದು ಬೇಸ್ನಾಗ ಇಡ್ತೀನಿ ಬಾಯಾಗ. ಏನವ ಮಲ್ಲವ್ವ ಕುಂತ ಬಿಟ್ಟಿ ಕಟ್ಟಿಗೆ ಕೆಲಸ ಬಗ್ಸಿ ಏನೂ ಇಲ್ಲ? ಎಲ್ಲ ಏನ ಮರ್ತ ಬಿಟ್ಟಿಯ? ನನ್ನ ರೊಕ್ಕ 6,000 ರೂಪಾಯಿ ಕೊಟ್ಟಿನಿ. ಹೋಲ್ ಬಿಡು ಪಾಪ ಗಂಡ ಕುಡ್ಕೊಂಡು ಅಡ್ಡಾಡ್ತೈತಿ. ಯಾವಾಗ ಕೊಡ್ತಾರ ಕೊಡ್ಲಿ ಅಂತ ಹೇಳಿ ಬಿಟ್ಟಿನಿ. ಏನು ಬಡ್ಡಿನೂ ಇಲ್ಲ ಅಸಲನೂ ಇಲ್ಲ. ಸುಮ್ ಕುಂತ ಬಿಟ್ಟಿಯಲ್ಲ. ಏನು ಮರ್ತ ಹೋಗ್ಯಾರ ಬಂಗಡಿ ಬಂಗಾರಕ್ಕ? ನಾನೇನು ಕೇಳಂಗಿಲ್ಲ ಬಿಡು ಅಂತ ತಿಳ್ಕೊಂಡು ಏನು ಹೆಂಗೆ ಆಸಿ ನೆನಪೈತಿಲ್ಲ 2,000 ರೂಪಾಯಿ ಇಸ್ಕೊಂಡೋಗಿದ್ದು? ಇನ್ನೊಂದು 4 ದಿನ ಬಂದು ಬಡ್ಡಿ ಕೊತ್ತಂದು ಕೊಟ್ಟು ಹೋಗು. ನಮಗೆ ಮನೆ ಅಡ್ಡಾಡಂಗೆ ಮಾಡಬೇಡ್ರಿವ. ಗೆಳತಿಯರಂತೆ ಏನ ಸುಮ್ಮಿದ್ದಂಗೆಲ್ಲ ಬಾಳೆ ಮಾಡಕತ್ತೀರಿ ನೀವೆಲ್ಲರೂ. ಆಸಿ ನನಗೆ ಬಂತು ತಡ್ಕೊಳ್ಳೋದಾಗತ್ತಿಲ್ಲ. ಏನು ಮಾಡಲಿ ಆಸಿ? ನನಗೆ ಬಂತು. ಅಯ್ಯ ಬಂದ್ರು ಹೋಗು. ಇಲ್ಲೇ ನಿಂತಿ ಮತ್ತೆ ಪ್ಯಾಂಟ್ನಾಗ ಮಾಡ್ಕೊಂಡು ಚೂಡಿದಾರದೊಳಗೆ ಹೊಲಸು ನಾತ್ಕೊಂತ ಹೋಗ. ಏನು ಹೊಲಸಿದ್ರಿ ಏವ ನೀವಂತ್ರ? ಪದ್ದಿ ಸುಮ್ಮಿರು ಸ್ವಲ್ಪ ತಡ್ಕೋ. ಏನಾಗಂಗಿಲ್ಲ ಯವ್ವ. ಈಕೆಗೆ ಈಗಲೇ ಬರ್ಬೇಕಾ ಎಲ್ಲ? ಆಸಿ ಬಂದ್ರೆ ಹೆಂಗೆ ತಡ್ಕೋತಾರ? ನಿನ್ನ ಮುಂದೆ ಕುಂದಿರ್ಬೇಕು ಏನಕ್ಕಿ? ಕುಟ್ರಿ ಇಟ್ಟು ಬಿಡ್ಲಾ? ಇಲ್ಲ ನಿನ್ನ ಮುಂದೆ ಬೆಳೆಯಕತ್ತೆ ಅಂತ ನೀನು ಪಾಪಕ್ಕಿ ಬಂದಿತ್ತಂತ ಹೋಲ್ ಬಿಡು. ಆಸಿ ನೀನು ನನ್ನ ಕಡೆಯಿಂದ ಕೈ ಮೇಲೆ ಕೈ ಹಾಕಿಸ್ಕೊಂಡು ತಪ್ಪು ಮಾಡಿದಿ. ನಾ ಏನು ಮಾಡಲಿ? ತಡ್ಕೊಳಕ್ಕೆ ಆಗತ್ತಿಲ್ಲ ನಾನು. ಯವ್ವ ಹೆಂಗೆ ಮಾಡಿ ಬಿಟ್ಬಿಡ್ತೀನಿ. ಬಿಡಬೇಡ ಒಂದು ಅರ್ಧ ತಾಸು ತಡ್ಕೊ. ಆಮೇಲೆ ಬೇಕಂದ್ರೆ ಬಿಡಾಕತ್ತೆ ಅಂತ. ಈಗ ಮಾತ್ರ ಬಿಡಬೇಡ. ಎಲ್ಲ ಕೆಲಸ ಕೆಟ್ಟ ಹೋಗುತ್ತಾ. ಬಿಡಕ್ಕೆ ಹೋಗ್ಬೇಡ. ಯವ್ವ ಏನೇವ ನಮ್ಮ ಮನೆ ಮುಂದೆ ಬಂದು ಮತ್ತೆ ಕುಟ್ರಿ ಇಟ್ಟ ಅಂತೀನಿ ಇಲ್ಲಿ. ಏನು ಬಿಡಬೇಡ ಅನ್ನಕತ್ತಿಯಲ್ಲ? ಇನ್ನು ಅರ್ಧ ತಾಸಕ್ಕೆ ಹೆಂಗೆ ತಡ್ಕೋತಾಳ? ಹೂಸ್ ಬಿಡ್ತೀಯ ಏನು? ಬಿಡಬೇಡ ಅನ್ನಕತ್ತೆ. ಹೂಸ್ ಬಂದ್ರೆ ಅಲ್ಲಿ ದೂರ ಹೋಗಿ ಬಿಟ್ಟು ಬರವ ಯವ್ವ. ಏನು ಯಾಕೆ ಮಾಡ್ರಿ? ಹೋಗು ರೊಕ್ಕ ತೊಗೊಂಡ ಹೋಗುವ. ನಮ್ಗೆ ಸುಮ್ಮನೆ ಕಡ್ಸಕ್ಕೆ ಹೋಗ್ಬೇಡ್ರಿ. ಹೋಗು.